ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಎಂ ಫಾರ್ ಎಂ ಸ್ಟೋರಿನ ನೋಡೋಣ. ಎಂ ಫಾರ್ ಎಂ ಅಂದ್ರೆ ಮರ್ಡರ್ ಫಾರ್ ಮೋಟಿವ್ ಅಂತ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ವಾಸುದೇವ್ ಎಂಬ ಒಬ್ಬ ದೊಡ್ಡ ರೈಟರ್ ನ ತೋರಿಸ್ತಾರೆ. ಈತ ಒಂದು ಬುಕ್ ನ ಬರೆದಿರ್ತಾನೆ. ಆ ಬುಕ್ ಹೆಸರು ಎಂ ಫಾರ್ ಎಂ ಆಗಿರುತ್ತೆ. ಇನ್ನು ವಾಸುದೇವ್ ಆ ಬುಕ್ ಅಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಬಗ್ಗೆ ಬರೀತಿರ್ತಾನೆ. ಆತ ಬೇರೆ ಬೇರೆ ದೇಶದಲ್ಲಿದ್ದ ಸೀರಿಯಲ್ ಕಿಲ್ಲರ್ ಗಳನ್ನ ಸ್ಟಡಿ ಮಾಡಿ ಇಂಡಿಯಾದಲ್ಲಿದ್ದ ಒಬ್ಬ ಸೀರಿಯಲ್ ಕಿಲ್ಲರ್ ಬಗ್ಗೆ ಬರೀತಿರ್ತಾನೆ. ಇನ್ನು ವಾಸುದೇವ್ ಬರೀತಿದ್ದ ಸೀರಿಯಲ್ ಕಿಲ್ಲರ್ ತುಂಬಾ ಡೇಂಜರಸ್ ಆಗಿರ್ತಾನೆ. ಆತ ಜನರನ್ನ ತುಂಬಾ ಬ್ರೂಟಲಿ ಕೊಲೆ ಮಾಡ್ತಿರ್ತಾನೆ. ಆದ್ರೆ ಪೊಲೀಸರು ಮಾತ್ರ ಇಲ್ಲಿವರೆಗೆ ಆತನನ್ನ ಹಿಡಿಯೋಕೆ ಆಗ್ತಿರಲ್ಲ. ಸೊ ಇದೆಲ್ಲ ಸ್ಟೋರಿ ಬರೆದು ವಾಸುದೇವ್ ತನ್ನ ಬುಕ್ ಅನ್ನ ಪಬ್ಲಿಷ್ ಮಾಡ್ತಾನೆ. ಆದ್ರೆ ಬುಕ್ ಪಬ್ಲಿಷ್ ಆದ ಕೆಲವು ದಿನಗಳಲ್ಲಿ ವಾಸುದೇವ್ ಬುಕ್ ನ ಕೋರ್ಟ್ ಬ್ಯಾನ್ ಮಾಡುತ್ತೆ. ಯಾಕಂದ್ರೆ ವಾಸುದೇವ್ ಅದರಲ್ಲಿ ಪೊಲೀಸರ ವಿರುದ್ಧ ಬರೆದಿರ್ತಾನೆ. ಈಗ ಸೀನ್ ಇಲ್ಲಿಂದ 5 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಒಂದು ಜಾಗದಲ್ಲಿ ಮೂವಿ ಶೂಟಿಂಗ್ ನಡೀತಿರುತ್ತೆ. ಮೂವಿ ಶೂಟಿಂಗ್ ಕಂಪ್ಲೀಟ್ ಆದ ಮೇಲೆ ಆ ಮೂವಿಯ ಮೇನ್ ಲೀಡ್ ಹೋಗಿ ರೆಸ್ಟ್ ಮಾಡ್ತಿರ್ತಾನೆ. ಈತ ರೆಸ್ಟ್ ಮಾಡ್ತಿದ್ದಾಗ ಅಲ್ಲಿ ಒಬ್ಬ ಮಾಸ್ಕ್ ಮ್ಯಾನ್ ಬರ್ತಾನೆ. ಈತ ಮೂವಿ ಹೀರೋನ ತುಂಬಾ ಬ್ರೂಟಲ್ಲಿ ಕೊಂದ್ಬಿಡ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಆ ಹೀರೋ ಅಸಿಸ್ಟೆಂಟ್ ಹೀರೋನ ಎಬ್ಬಿಸೋಕೆ ಬರ್ತಾನೆ. ಆತ ಇಲ್ಲಿ ಬಂದು ನೋಡಿದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾನೆ. ಈಗ ಅವನು ಅಲ್ಲಿದ್ದವರಿಗೆ ರಂಜಿತ್ ಸರ್ ಕೊಲೆ ಆಗಿದೆ ಅಂತ ಕೂಗಿ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ರಾಧಾ ಅನ್ನೋ ಹುಡುಗಿ ಬರ್ತಾಳೆ. ಈಕೆ ಕ್ರೈಮ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗಿರ್ತಾಳೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಇರುತ್ತೆ. ಆ ಕಿಲ್ಲರ್ ರಂಜಿತ್ ನ ಕೊಂದ್ಮೇಲೆ ಆತನನ್ನ ನೇಕೆಡ್ ಮಾಡಿರ್ತಾನೆ. ಅಂದ್ರೆ ಆತನ ಬಟ್ಟೆ ಎಲ್ಲ ಬಿಚ್ಚಿರ್ತಾನೆ. ಈಗ ಈ ಸುದ್ದಿ ಮೀಡಿಯಾದಲ್ಲೆಲ್ಲ ಹರಡುತ್ತೆ. ಒಬ್ಬ ಕಿಲ್ಲರ್ ಒಬ್ಬ ಸೂಪರ್ ಸ್ಟಾರ್ ನ ಹಾಡಾಗಲೇ ಕೊಂದಿದ್ದಾನೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ಎಸಿಪಿ ಕೃಷ್ಣ ಬರ್ತಾನೆ. ಈತ ಇಲ್ಲಿ ಬಂದು ಅಲ್ಲಿದ್ದ ಮೀಡಿಯಾದವರನ್ನೆಲ್ಲ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈಗ ಆತ ಆ ರೂಮ್ ನ ಚೆನ್ನಾಗಿ ಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಲಾಕೆಟ್ ಸಿಗುತ್ತೆ. ಅಲ್ಲಿಂದ ಎಸಿಪಿ ಕೃಷ್ಣ ಕಮಿಷನರ್ ಹತ್ರ ಹೋಗ್ತಾನೆ ಮತ್ತು ಆತನಿಗೆ ಈ ಕೇಸ್ ಬಗ್ಗೆ ಡೀಟೇಲ್ಸ್ ಹೇಳ್ತಾನೆ. ಸರ್, ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆ, ಆದ್ರೆ ಅಲ್ಲಿ ಒಂದು ವರ್ಕ್ ಆಗ್ತಿಲ್ಲ. ಕಿಲ್ಲರ್ ರಂಜಿತ್ ನ ತುಂಬಾ ಬ್ರೂಟಲಿ ಕೊಂದಿದ್ದಾನೆ. ನನ್ನ ಕೆರಿಯರ್ ನಲ್ಲಿ ಇಂಥ ಕೊಲೆನ ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಹೇಳ್ತಾನೆ. ಈಗ ಸೀನ್ ಎಸಿಪಿ ಕೃಷ್ಣ ಮನೆ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಾವು ರಾಧಾನ ನೋಡ್ತೀವಿ. ಇಲ್ಲಿ ನಮಗೆ ರಾಧಾ ಮತ್ತು ಕೃಷ್ಣ ಹಸ್ಬೆಂಡ್ ಮತ್ತು ವೈಫ್ ಅಂತ ಗೊತ್ತಾಗುತ್ತೆ. ಇಲ್ಲಿ ರಾಧಾ ಕೃಷ್ಣಗೆ ನಿನಗೆ ಕ್ರೈಮ್ ಸ್ಪಾಟ್ ಅಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಕ್ತಾ ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೌದು, ನನಗೆ ಅಲ್ಲಿ ಒಂದು ಲಾಕೆಟ್ ಸಿಕ್ತು ಅಂತ ಅದರ ಫೋಟೋನ ರಾಧಾಗೆ ತೋರಿಸ್ತಾನೆ. ಇನ್ನು ರಾಧಾ ಫ್ರೆಂಡ್ ಗೆ ಒಂದು ಜರ್ನಲಿಸಂ ಕಾಲೇಜ್ ಇರುತ್ತೆ. ರಾಧಾ ಅವಾಗವಾಗ ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ ಗೆ ಟೀಚಿಂಗ್ ಮಾಡ್ತಿರ್ತಾಳೆ. ಈಗ ಸೀನ್ ಕೃಷ್ಣ ಕಡೆ ಶಿಫ್ಟ್ ಆಗುತ್ತೆ. ಈತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ಳೋಕೆ ಡಾಕ್ಟರ್ ಹತ್ರ ಬಂದಿರ್ತಾನೆ. ಇಲ್ಲಿ ಡಾಕ್ಟರ್ ಕೃಷ್ಣಗೆ ವಿಕ್ಟಮ್ ನ ಕೊಲೆ ಮಾಡಿದ ರೀತಿ ನೋಡಿದ್ರೆ ಕಿಲ್ಲರ್ ಒಬ್ಬ ಸೈಕೋ ಆಗಿರಬಹುದು ಅಂತ ಹೇಳ್ತಾನೆ. ಆಗ ಕೃಷ್ಣ ಡಾಕ್ಟರ್ಗೆ ಆ ಲಾಕೆಟ್ ಯಾರ್ದು ಅಂತ ಕೇಳ್ತಾನೆ. ಡಾಕ್ಟರ್ ಆ ಲಾಕೆಟ್ ವಿಕ್ಟಮ್ದಲ್ಲ, ಅದು ಕಿಲ್ಲರ್ದಾಗಿರ್ಬೋದು. ಅವರು ಫೈಟ್ ಮಾಡ್ತಿದ್ದಾಗ ಅದು ಕೆಳಗೆ ಬಿದ್ದಿರಬಹುದು ಅಂತ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ಕೃಷ್ಣಗೆ ಇನ್ನೊಂದು ವಿಷಯ ಹೇಳ್ತಾನೆ. ಇವತ್ತು ನಾನು ನ್ಯೂಸ್ ಪೇಪರ್ ನಲ್ಲಿ ಒಂದು ಪೇಂಟಿಂಗ್ ನೋಡಿದೆ. ಅದರ ಹೆಸರು ಡೆತ್ ಆಫ್ ದ ಗ್ಲಾಡಿಯೇಟರ್. ಇನ್ನು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಕಿಲ್ಲರ್ ರಂಜಿತ್ ನ ಕೊಲೆ ಮಾಡಿದ ಮೇಲೆ ಆ ಪೇಂಟಿಂಗ್ ಶೇಪ್ ಅಲ್ಲಿ ಅವನನ್ನ ಇಟ್ಟು ಹೋಗಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣ ತನ್ನ ಫೋನ್ ಅಲ್ಲಿ ಸರ್ಚ್ ಮಾಡಿದಾಗ ಅವನಿಗೆ ಅಲ್ಲಿ ಒಂದು ಪೇಂಟಿಂಗ್ ಕಾಣುತ್ತೆ. ಅದನ್ನ ನೋಡಿ ಕೃಷ್ಣ ಶಾಕ್ ಆಗ್ತಾನೆ. ಯಾಕಂದ್ರೆ ಅದರಲ್ಲಿ ಸೇಮ್ ರಂಜಿತ್ ಕೊಲೆ ಆದ್ಮೇಲೆ ಇದ್ದ ಪೊಸಿಷನ್ ತರ ಒಂದು ಪೇಂಟಿಂಗ್ ಇರುತ್ತೆ. ಈಗ ಸೀನ್ ಅದೇ ಜರ್ನಲಿಸಂ ಕಾಲೇಜ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಕೃತಿಕಾ ಎಂಬ ಒಬ್ಬ ಹುಡುಗಿನ ತೋರಿಸ್ತಾರೆ. ಈಕೆಗೆ ಪದೇ ಪದೇ ಫೋನ್ ಬರ್ತಿರುತ್ತೆ. ಆಗ ಆಕೆ ಫೋನ್ ರಿಸೀವ್ ಮಾಡಿ ಆತನಿಗೆ, ನೀನು ನನಗೆ ಪದೇ ಪದೇ ಕಾಲ್ ಮಾಡಬೇಡ, ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೃತಿಕಾ ಕ್ಲಾಸ್ಮೇಟ್ ಒಬ್ಬನು ಕೇಳ್ತಾನೆ. ಈತ ಕೃತಿಕನ ಫಾಲೋ ಮಾಡ್ತಾನೆ. ಈಗ ಕೃತಿಕಾ ಅಲ್ಲಿಂದ ಒಂದು ಲಾಡ್ಜ್ಗೆ ಬರ್ತಾಳೆ. ಇಲ್ಲಿ ಒಬ್ಬ ಮಾಸ್ಕ್ ಮ್ಯಾನ್ ಇರ್ತಾನೆ. ಕೃತಿಕಾ ಅವನ ಜೊತೆ ಇದ್ದಾಗ ಆಕೆನ ಫಾಲೋ ಮಾಡ್ತಿದ್ದ ಆಕೆ ಕ್ಲಾಸ್ಮೇಟ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾನೆ. ಇನ್ನೊಂದು ಕಡೆ ಎಸಿಪಿ ಕೃಷ್ಣ ತನ್ನ ಟೀಮ್ ನ ಕರೆದು ಅವರಿಗೆ ಅದೇ ಫೋಟೋನ ತೋರಿಸ್ತಾನೆ ಮತ್ತು ಅವರಿಗೆ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ನೀವು ಎನ್ಕ್ವೈರಿ ಮಾಡಿ ಇಂಥದೇ ಯಾವ್ದಾದ್ರು ಕೇಸ್ ಅಲ್ಲಿ ಬಂದಿರಬಹುದಾ ಅಂತ ಕೇಳಿ ಅಂತ ಹೇಳ್ತಾನೆ. ಈಗ ಇವನ ಟೀಮ್ ಎಲ್ಲ ಅಂತ ಕೇಸ್ ಅಲ್ಲಿ ಆದ್ರೂ ರಿಜಿಸ್ಟರ್ ಆಗಿದೆನಾ ಅಂತ ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಸೇಮ್ ಟೈಮ್ ಅಲ್ಲಿ ರಾಧಾ ಕೂಡ ಅದೇ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾಳೆ. ರಂಜಿತ್ ಕೊಲೆ ಆಗೋ ಮುಂಚೆ ಆತ ಒಂದು ಜಿಮ್ ಓಪನಿಂಗ್ ಗೆ ಹೋಗಿರ್ತಾನೆ. ಈಗ ರಾಧಾ ಅಲ್ಲಿಗೆ ಹೋಗಿ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾಳೆ. ಆಗ ಈಕೆ ಇಲ್ಲಿ ಒಂದು ವಿಷಯ ಗಮನಿಸ್ತಾಳೆ. ಒಬ್ಬ ವ್ಯಕ್ತಿ ರಂಜಿತ್ ನೇ ಫಾಲೋ ಮಾಡ್ತಿರ್ತಾನೆ. ರಾಧಾ ಅವನ ಬಗ್ಗೆ ಸರ್ಚ್ ಮಾಡಿದಾಗ ಅವನ ಹೆಸರು ದಾಸ್ ಅಂತ ಗೊತ್ತಾಗುತ್ತೆ. ಈ ಕಡೆ ಎಸಿಪಿ ಕೃಷ್ಣ ಹತ್ರ ಒಬ್ಬ ಆಫೀಸರ್ ಬಂದು, ಸರ್, ಕಳೆದ 5 ವರ್ಷಗಳಲ್ಲಿ ಟೋಟಲ್ ಆಗಿ 20 ಕೇಸ್ಗಳು ಹೀಗೆ ರಿಜಿಸ್ಟರ್ ಆಗಿವೆ. ಇದರಲ್ಲಿ ಕಿಲ್ಲರ್ ವಿಕ್ಟಮ್ ನ ಕೊಂದ ಮೇಲೆ ಫೇಮಸ್ ಪೇಂಟಿಂಗ್ಸ್ ಪೋಸ್ ನಲ್ಲಿ ಇಟ್ಟು ಹೋಗಿದ್ದಾನೆ. ಆದ್ರೆ ಆ ಕೇಸ್ಗಳಲ್ಲಿ ಯಾವ ಕ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣ, ಹಾಗಾದ್ರೆ ನಮ್ಮ ಸಿಟಿಯಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇದ್ದಾನೆ ಅಂತ ಹೇಳ್ತಾನೆ. ಈಗ ಸೀನ್ ಮತ್ತೆ ಕಾಲೇಜ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ರಿತಿಕಾ ತನ್ನ ಕ್ಲಾಸ್ ಅಲ್ಲಿ ವಾಪಸ್ ಬರ್ತಾಳೆ. ಆಗ ಆಕೆನ ಫಾಲೋ ಮಾಡ್ಕೊಂಡು ಹೋಗಿದ್ದ ರೋಹಿತ್ ಆಕೆಗೆ ಆ ವಿಡಿಯೋ ತೋರಿಸಿ, ನೀನು ಬರೀ ಹೊರಗಿನ ವ್ಯಕ್ತಿಗಳ ಜೊತೆ ಲಾಡ್ಜ್ಗೆ ಹೋಗ್ತೀಯಾ ಅಥವಾ ನಮ್ಮ ಕ್ಲಾಸ್ಮೇಟ್ ಜೊತೆ ಕೂಡ ಲಾಡ್ಜ್ಗೆ ಹೋಗ್ತೀಯಾ, ನಮ್ಮ ಜೊತೆ ಬರ್ತೀಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಋತಿಕಾಗೆ ತುಂಬಾ ದುಃಖ ಆಗುತ್ತೆ. ಆಕೆ ಆಳ್ಕೊಂತ ಅಲ್ಲಿಂದ ಹೊರಗೆ ಬರ್ತಾಳೆ. ಆಕೆ ಅಲ್ಲಿಂದ ಹೋಗ್ತಿದ್ದಾಗ ಪ್ರಿನ್ಸಿಪಲ್ ಮೇಡಮ್ ಆಕೆನ ನೋಡ್ತಾಳೆ. ಪ್ರಿನ್ಸಿಪಲ್ ಆಕೆನ ಏನಾಯ್ತು ಅಂತ ಕೇಳ್ತಾಳೆ. ಆದ್ರೆ ಋತಿಕಾ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಪ್ರಿನ್ಸಿಪಲ್ ಒಳಗೆ ಬಂದು ರೋಹಿತ್ಗೆ ತುಂಬಾ ಬೈತಾಳೆ ಮತ್ತು ಬೇರೆಯವರ ಪರ್ಸನಲ್ ಲೈಫ್ ಇಂದ ನಿನಗೇನು ಅಂತ ಕೇಳ್ತಾಳೆ. ಇನ್ನು ಈಗ ಪೊಲೀಸರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಮತ್ತು ಸಿಟಿಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನೆ. ಅವನು ವಿಕ್ಟಮ್ಸ್ ನ ಕೊಂದು ಫೇಮಸ್ ಪೇಂಟಿಂಗ್ ರೂಪದಲ್ಲಿ ಅವರನ್ನ ಇಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ.
ಈ ನ್ಯೂಸ್ ಕೇಳಿ ರಾಧಾ ತನ್ನ ಬಾಸ್ ಹತ್ರ ಬರ್ತಾಳೆ ಮತ್ತು ಆತನಿಗೆ, ಸರ್ ನೀವು ವಾಸುದೇವ್ ಎಂಬ ಒಬ್ಬ ರೈಟರ್ ಬಗ್ಗೆ ಹೇಳಿದ್ರಿ. ಅವರು ಒಂದು ಬುಕ್ ಬರೆದಿದ್ರು, ಗೌರ್ಮೆಂಟ್ ಅದನ್ನ ಬ್ಯಾನ್ ಮಾಡಿತ್ತು. ಅವರು ತಮ್ಮ ಬುಕ್ ಅಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಬಗ್ಗೆ ಬರೆದಿದ್ರು. ಈ ಸೈಕೋ ಕಿಲ್ಲರ್ಗೂ ಆ ಬುಕ್ ಅಲ್ಲಿರೋ ಸೈಕೋ ಕಿಲ್ಲರ್ಗೂ ಏನಾದ್ರೂ ಸಿಮಿಲಾರಿಟಿ ಇರ್ಬೋದಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಬಾಸ್, ನನಗೆ ಗೊತ್ತಿಲ್ಲ, ಆದ್ರೆ ಆ ಬುಕ್ ತುಂಬಾ ಫೇಮಸ್ ಆಗಿತ್ತು, ಅದನ್ನ ಗೌರ್ಮೆಂಟ್ ಬ್ಯಾನ್ ಮಾಡಿತ್ತು. ಇನ್ನು ವಾಸುದೇವ್ ಒಬ್ಬ ಒಳ್ಳೆ ರೈಟರ್ ಅಂತ ಹೇಳ್ತಾನೆ. ಆಗ ರಾಧಾ, ಸರ್ ನಿಮಗೆ ವಾಸುದೇವ್ ಅಡ್ರೆಸ್ ಗೊತ್ತಿದನ, ನಾನು ಹೋಗಿ ಆ ಬುಕ್ ನ ಓದ್ಬೇಕು ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಪಿವನ್ ಬಂದು ರಾಧಾ ಬಾಸ್ಗೆ ಒಂದು ಪಾರ್ಸಲ್ ಕೊಡ್ತಾನೆ. ಅವರು ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ವಾರ್ನಿಂಗ್ ಸೈನ್ ಬರೆದಿರುತ್ತೆ ಮತ್ತು ಅದರಲ್ಲಿ ಒಂದು ಪೆನ್ ಡ್ರೈವ್ ಇರುತ್ತೆ. ಅವರು ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಕಿಲ್ಲರ್ ಮಾತಾಡ್ತಿರ್ತಾನೆ. ಈತ, ಈ ಸ್ಟೇಟ್ ನ ಪೊಲೀಸರು ನನ್ನ ಈಗೋನ ಹರ್ಟ್ ಮಾಡಿದ್ದಾರೆ, ಅದಕ್ಕೆ ಮುಂದೆ ಬರೋ ಟೈಮಲ್ಲಿ ನೀವು ಇದಕ್ಕಿಂತ ಡೆಡ್ಲಿ ಪೇಂಟಿಂಗ್ಸ್ ನ ನೋಡ್ತೀರಿ ಅಂತ ಹೇಳ್ತಾನೆ. ಮತ್ತು ಈ ಗೇಮ್ ಅಲ್ಲಿ ಯಾರು ನನ್ನ ಸೋಲಿಸಕ್ಕಾಗಲ್ಲ ಅಂತ ಹೇಳಿರ್ತಾನೆ. ಈಗ ರಾಧಾ ಈ ವಾಯ್ಸ್ ನೋಟ್ ನ ಪೊಲೀಸರಿಗೆ ಕಳಿಸ್ತಾಳೆ. ಅದನ್ನ ಕೃಷ್ಣ ಕೂಡ ಕೇಳ್ತಾನೆ. ಆಗ ಕಮಿಷನರ್ ಕೃಷ್ಣಗೆ ಅವನು ನೆಕ್ಸ್ಟ್ ಕೊಲೆ ಮಾಡೋಕ್ಕಿಂತ ಮುಂಚೆ ನೀನು ಅವನನ್ನ ತಡಿಬೇಕು ಅಂತ ಹೇಳ್ತಾನೆ. ಆಮೇಲೆ ರಾಧಾ ವಾಸುದೇವ್ ಹತ್ರ ಹೋಗಿ ಆ ಬುಕ್ ನ ಕೊಡುವಂತೆ ಕೇಳ್ತಾಳೆ. ಆದ್ರೆ ವಾಸುದೇವ್ ಆಕೆಗೆ ಬುಕ್ ಕೊಡಲ್ಲ ಅಂತ ಹೇಳಿ ಆಕೆನ ಅಲ್ಲಿಂದ ಹೋಗುವಂತೆ ಹೇಳ್ತಾನೆ. ಇನ್ನೊಂದು ಕಡೆ ಕೃಷ್ಣ ಟೀಮ್ಮೇಟ್ ಅರ್ಜುನ್ ಕೃಷ್ಣ ಹತ್ರ ಬರ್ತಾನೆ ಮತ್ತು ಆತ ಕೃಷ್ಣಗೆ, ಸರ್ ರಂಜಿತ್ ಕೊಲೆ ಆಗೋ ಮುಂಚೆ ದಾಸ್ ಅನ್ನೋ ವ್ಯಕ್ತಿ ರಂಜಿತ್ ನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ದ. ಇನ್ನು ಆತ ರಂಜಿತ್ ಕೊಲೆ ಆದ ದಿನ ಶೂಟಿಂಗ್ ಸ್ಪಾಟ್ ನಲ್ಲೂ ಇದ್ದ ಅಂತ ಹೇಳ್ತಾನೆ. ಆಗ ಕೃಷ್ಣ ಆ ದಾಸ್ ಎಲ್ಲಿದ್ದಾನೆ ಅಂತ ಅವನನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಆಗ ಅರ್ಜುನ್ ಕೃಷ್ಣಗೆ, ಸರ್ ದಾಸ್ ಈಗ ಸದ್ಯ ನಿಮ್ಮ ಹೆಂಡತಿ ಕೆಲಸ ಮಾಡ್ತಿರೋ ನ್ಯೂಸ್ ಚಾನಲ್ ನಲ್ಲಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣ ಅದೇ ನ್ಯೂಸ್ ಚಾನಲ್ ಗೆ ಹೋಗ್ತಾನೆ. ಇಲ್ಲಿ ರಾಧಾ ದಾಸ್ ಜೊತೆ ಮಾತಾಡ್ತಿರ್ತಾಳೆ. ಈಗ ಕೃಷ್ಣ ದಾಸ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಿರ್ತಾನೆ. ಆಗ ರಾಧಾ ಕೃಷ್ಣಗೆ, ನನ್ನ ಮಾತನ್ನ ಕೇಳು, ದಾಸ್ ರಂಜಿತ್ ನ ಕೊಂದಿಲ್ಲ ಅಂತ ಹೇಳ್ತಾಳೆ. ಈಗ ದಾಸ್ ಮಾತಾಡ್ತಾ ಕೃಷ್ಣಗೆ, ಸರ್ ನಾನು ರಂಜಿತ್ ನ ಕೊಲ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನಾನು ಅವನನ್ನ ಕೊಂದಿಲ್ಲ. ನಾನು ಮತ್ತು ರಂಜಿತ್ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡಿದ್ವಿ, ಆದ್ರೆ ರಂಜಿತ್ ನನಗೆ ಅದರಲ್ಲಿ ಮೋಸ ಮಾಡಿದ್ದ. ಇದರಿಂದ ನಾನು ಬ್ಯಾಂಕ್ರಪ್ಟ್ ಆದೆ, ಅದಕ್ಕೆ ನಾನು ಅವನನ್ನ ಕೊಲ್ಬೇಕಂತ ಟ್ರೈ ಮಾಡ್ತಿದ್ದೆ, ಆದ್ರೆ ನಾನು ಅವನನ್ನ ಕೊಂದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಕೃಷ್ಣ ಅವನ ಮಾತನ್ನ ಕೇಳದೆ ದಾಸ್ನ ಅಲ್ಲಿಂದ ಎಳ್ಕೊಂಡು ಹೋಗ್ತಾನೆ. ಇನ್ನು ಅದೇ ಟೈಮಲ್ಲಿ ಕೃಷ್ಣ ಫೋನ್ಗೆ ಒಂದು ವಾಯ್ಸ್ ನೋಟ್ ಬರುತ್ತೆ. ಅದರಲ್ಲಿ ಕಿಲ್ಲರ್ ಮಾತಾಡ್ತಿರ್ತಾನೆ. ಆತ ಕೃಷ್ಣಗೆ, ಎಸಿಪಿ ನಾನು 24 ತಾಸಲ್ಲಿ ಒಂದು ಪೇಂಟಿಂಗ್ ನ ಮಾಡಲಿದ್ದೀನಿ, ಅದರ ಹೆಸರು ಲವರ್ಸ್ 2, ನಿನಗೆ ದಮ್ಮಿದ್ರೆ ನನ್ನ ತಡಿ ಅಂತ ಹೇಳ್ತಾನೆ. ಈಗ ಕಮಿಷನರ್ ಮತ್ತು ಕೃಷ್ಣ ಒಂದು ಪ್ರೆಸ್ ಮೀಟ್ ನ ಮಾಡ್ತಾರೆ. ಇನ್ನು ಅವರು ಪ್ರೆಸ್ ಮೀಟ್ ನಲ್ಲಿ ಲವರ್ಸ್ಗೆ ಎಚ್ಚರಿಕೆ ಕೊಡ್ತಿರ್ತಾರೆ, ಯಾಕಂದ್ರೆ ನಾಳೆ ವ್ಯಾಲೆಂಟೈನ್ಸ್ ಡೇ ಇರುತ್ತೆ. ಅದಕ್ಕೆ ಕಿಲ್ಲರ್ ಲವರ್ಸ್ 2 ಪೇಂಟಿಂಗ್ ಮಾಡೋಕೆ ಕಪಲ್ಸ್ ನ ಕೊಲ್ಬಹುದು ಅಂತ ಇವರ ಡೌಟ್ ಇರುತ್ತೆ. ಅದಕ್ಕೆ ಇವರು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಕೃಷ್ಣ ಅವರಿಗೆ, ನಿಮ್ಮ ಮೊಬೈಲ್ ಅಲ್ಲಿ ಒಂದು ರೆಡ್ GPS ಅಂತ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮೇಲೆ ಅಟ್ಯಾಕ್ ಆದಾಗ ನೀವು ಆಪ್ ನ ಓಪನ್ ಮಾಡಿ ಅದರಲ್ಲಿರೋ ಒಂದು ಬಟನ್ ನ ಪ್ರೆಸ್ ಮಾಡಿ, ಆಗ ಪೊಲೀಸರಿಗೆ ನಿಮ್ಮ ಲೊಕೇಶನ್ ಸಿಗುತ್ತೆ. ಪೊಲೀಸರು ನಿಮ್ಮನ್ನ ಕಾಪಾಡೋಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ತಾನೆ. ಈಗ ಇದನ್ನೆಲ್ಲ ಕೇಳಿದ ಜನ ಆ ಆಪ್ ನ ಡೌನ್ಲೋಡ್ ಮಾಡ್ಕೋತಾರೆ. ಈಗ ಕೃಷ್ಣ ಸಿಟಿಲಿದ್ದ CCTV ಕ್ಯಾಮೆರಾದಿಂದ ಮಾನಿಟರಿಂಗ್ ಮಾಡ್ತಿರ್ತಾನೆ. ಆಗ ತುಂಬಾ ಕಡೆಯಿಂದ ಕೃಷ್ಣಗೆ GPS ಲೊಕೇಶನ್ ಬರ್ತಿರುತ್ತೆ. ಆಗ ಆತ ಇಬ್ಬರು ಕಾನ್ಸ್ಟೇಬಲ್ ಗಳನ್ನ ಆ ಲೊಕೇಶನ್ ಗೆ ಕಳಿಸ್ತಾನೆ. ಆದ್ರೆ ಅಲ್ಲಿ ಬಂದು ನೋಡಿದಾಗ ಅವರದ್ದು ಬೇರೆದೇ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಕಿಲ್ಲರ್ ಅಟ್ಯಾಕ್ ಮಾಡಿರಲ್ಲ. ಇನ್ನು ಫೈನಲಿ ರಾತ್ರಿ ಆದಾಗ ಆಯಿಷಾ ಹುಡುಗಿ ಕೃಷ್ಣಗೆ ಕಾಲ್ ಮಾಡ್ತಾಳೆ ಮತ್ತು ಆಕೆ ಕೃಷ್ಣಗೆ, ಸರ್ ನಮ್ಮ ಮೇಲೆ ಒಬ್ಬ ಮಾಸ್ಕ್ ಹಾಕೊಂಡಿದ್ದ ವ್ಯಕ್ತಿ ಅಟ್ಯಾಕ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆಗ ಕೃಷ್ಣ ಆಕೆಗೆ ಆತ ನೋಡೋಕೆ ಹೇಗಿದ್ದಾನೆ ಅಂತ ಕೇಳ್ತಾನೆ. ಆಗ ಆಕೆ, ಸರ್ ಆತ ಮಾಸ್ಕ್ ಹಾಕೊಂಡಿದ್ದಾನೆ, ಆತನ ಮುಖ ಕಾಣ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಅವನ ಕೈ ಮೇಲೆ ಒಂದು ತ್ರಿಶೂಲ್ನ ಹಚ್ಚೆ ಇದೆ ಅಂತ ಹೇಳ್ತಾಳೆ. ಈಗ ಕೃಷ್ಣ ಆಕೆ ಲೊಕೇಶನ್ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆದ್ರೆ ಆತ ಅಲ್ಲಿಗೆ ಬರುವಷ್ಟರಲ್ಲಿ ಕಿಲ್ಲರ್ ಅವರನ್ನ ಕೊಂದು ಅಲ್ಲಿಂದ ಹೋಗಿರ್ತಾನೆ. ಈಗ ಕೃಷ್ಣ ಅಲ್ಲಿ ಬಂದು ನೋಡಿದಾಗ ಕಿಲ್ಲರ್ ಅವರನ್ನ ಒಂದು ಪೇಂಟಿಂಗ್ ರೂಪದಲ್ಲಿ ಇಟ್ಟು ಹೋಗಿರ್ತಾನೆ. ಇದನ್ನ ನೋಡಿ ಕೃಷ್ಣಗೆ ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ಅವನು ಈ ಸಲ ಲೊಕೇಶನ್ ಗೊತ್ತಾದ್ರೂ ಅವರನ್ನ ಕಾಪಾಡೋಕೆ ಆಗಿರಲ್ಲ. ಇನ್ನು ನ್ಯೂಸ್ ಚಾನಲ್ ಅಲ್ಲಿ ಕೂಡ ಈ ಕೊಲೆ ಬಗ್ಗೆ ತುಂಬಾ ಸುದ್ದಿ ಆಗುತ್ತೆ. ಈಗ ಕೃಷ್ಣ ಅಲ್ಲಿಂದ ಹೊರಗೆ ಬಂದಾಗ ಇಲ್ಲಿ ರಾಧಾ ನಿಂತಿರ್ತಾಳೆ. ಈಗ ಕೃಷ್ಣಗೆ ವಾಸುದೇವ್ ಬುಕ್ ಬಗ್ಗೆ ಹೇಳ್ತಾಳೆ. 5 ವರ್ಷಗಳ ಹಿಂದೆ ಸಿಟಿಯಲ್ಲಿ ಇಂಥದೇ ಕೊಲೆಗಳು ನಡೀತಿತ್ತು. ಆಗ ವಾಸುದೇವ್ ಆ ಕೊಲೆಗಳ ಬಗ್ಗೆ ಒಂದು ಬುಕ್ ನ ಬರೆದಿದ್ರು. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಕೋರ್ಟ್ ಆ ಬುಕ್ ನ ಬ್ಯಾನ್ ಮಾಡಿತ್ತು. ಆ ಬುಕ್ ನಮಗೆ ಸಿಕ್ಕರೆ ಈ ಕಿಲ್ಲರ್ ನ ನಾವು ಈಸಿಯಾಗಿ ಹಿಡಿಬಹುದು ಅಂತ ಹೇಳ್ತಾಳೆ. ಈಗ ಕೃಷ್ಣ ಆಕೆ ಮಾತನ್ನ ಕೇಳಿ ಮಾರನೇ ದಿನ ರಾಧಾ ಮತ್ತು ಕೃಷ್ಣ ಇಬ್ಬರು ಸೇರಿ ವಾಸುದೇವನ ಮೀಟ್ ಆಗೋಕೆ ಹೋಗ್ತಾರೆ. ಇಲ್ಲಿ ಕೃಷ್ಣ ತಾನು ಪೊಲೀಸ್ ಅಂತ ಹೇಳ್ತಾನೆ ಮತ್ತು ನನಗೆ ಆ ಬುಕ್ ನ ನೋಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ವಾಸುದೇವ್ ಕೃಷ್ಣಗೆ ಆ ಬುಕ್ ನ ಕೊಡಲು ಒಪ್ಪಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ನವರೇ ನನ್ನ ಬುಕ್ ನ ಬ್ಯಾನ್ ಮಾಡಿಸಿದ್ರು, ಈಗ ನಾನು ನಿಮಗೆ ಯಾಕೆ ಹೆಲ್ಪ್ ಮಾಡ್ಲಿ ಅಂತ ಹೇಳ್ತಾನೆ. ಇನ್ನು 30 ವರ್ಷದವರೆಗೆ ನಾನು ಕೂಡ ಜರ್ನಲಿಸಂ ನ ಮಾಡಿದ್ದೆ. ಪೊಲೀಸರು ಸಾಲ್ವ್ ಮಾಡದ ತುಂಬಾ ಕೇಸ್ಗಳನ್ನ ನಾನು ಸಾಲ್ವ್ ಮಾಡಿದ್ದೆ. ಆದ್ರೆ ಅದರಿಂದ ನನಗೆ ಏನು ಸಿಕ್ತು? ಪೊಲೀಸರೇ ನನ್ನ ಬುಕ್ ಅನ್ನ ಬ್ಯಾನ್ ಮಾಡಿಸಿದ್ರು. ಇನ್ನು ನಾನು ರಂಜಿತ್ ಕೊಲೆಯಾದಾಗಿಂದ ಆ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಇನ್ನು ನಿಮಗೆ ಸೀರಿಯಲ್ ಕಿಲ್ಲರ್ ಬಗ್ಗೆ ಗೊತ್ತಾದಾಗ ನೀವು ಅವನ ನೆಕ್ಸ್ಟ್ ಟಾರ್ಗೆಟ್ ಯಾರಿರ್ಬೋದು ಅಂತ ಸರ್ಚ್ ಮಾಡ್ತಿದ್ದೀರಾ, ಆದ್ರೆ ನಾನು ಹಾಗೆ ಮಾಡಿಲ್ಲ. ಆದ್ರೆ ನೀವು ಒಂದು ವಿಷಯ ಗಮನಿಸಿಲ್ಲ, ಪಾಸ್ಟ್ ಅಲ್ಲಿ ಇಂಥ ಘಟನೆ ನಡೆದಾಗ ಒಬ್ಬ ವ್ಯಕ್ತಿ ಅವನಿಂದ ತಪ್ಪಿಸ್ಕೊಂಡಿದ್ದ, ನೀವು ಅವನ ಬಗ್ಗೆ ಸರ್ಚ್ ಮಾಡಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣಗೆ ಶಾಕ್ ಆಗುತ್ತೆ. ಅವನು ವಾಸುದೇವ್ಗೆ ಪಾಸ್ಟ್ ಅಲ್ಲಿ ಒಬ್ಬ ವ್ಯಕ್ತಿ ಬದುಕೊಂಡಿದ್ನ, ಆತ ಯಾರು ಅಂತ ಕೇಳ್ತಾನೆ. ಆಗ ವಾಸುದೇವ್ ಫಾಲ್ಗುಣ್ ಎಂಬ ಒಬ್ಬ ಡೈರೆಕ್ಟರ್ ಬಗ್ಗೆ ಹೇಳ್ತಾನೆ. ಇನ್ನು ಆ ಕಿಲ್ಲರ್ ಕೇವಲ ಫೇಮಸ್ ಆಗಿರೋ ವ್ಯಕ್ತಿಗಳನ್ನ ಮಾತ್ರ ಕೊಲ್ತಾನೆ. ಕಿಲ್ಲರ್ ಫಾಲ್ಗುಣ್ನ ಹೊಡೆದು ಆತ ಸತ್ತಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಂದ ಹೋದಾಗ ಅವನ ಮನೆಯವರು ಅವನನ್ನ ಕಾಪಾಡಿದ್ರು. ಫಾಲ್ಗುಣ್ ಇನ್ನೂ ಸತ್ತಿದ್ದಿಲ್ಲ. ಇನ್ನು ಈಗ ಸದ್ಯ ಅವನು ಹಾಸ್ಪಿಟಲ್ ನಲ್ಲಿದ್ದಾನೆ, ಯಾಕಂದ್ರೆ ಅವನಿಗೆ ತಲೆ ಮೇಲೆ ಏಟು ಬಿದ್ದಾಗಿನಿಂದ ಅವನು ಇನ್ನೂ ರಿಕವರ್ ಆಗಿಲ್ಲ.
ಆದ್ರೆ ಅವನು ಅವನ ಮೆಮೊರಿನ ಕಳ್ಕೊಂಡಿದ್ದಾನೆ. ನೀವು ಬೇಕಾದ್ರೆ ಅವನನ್ನ ಟ್ರೈ ಮಾಡಬಹುದು, ಯಾಕಂದ್ರೆ ಅವನೊಬ್ಬನೇ ಕಿಲ್ಲರ್ನ ನೋಡಿ ಬದುಕಿದ್ದಾನೆ ಅಂತ ಹೇಳ್ತಾನೆ. ಈಗ ಇವರು ಅಲ್ಲಿಂದ ಹೊರಗೆ ಬಂದಾಗ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಕೃಷ್ಣಗೆ ಕಾಲ್ ಮಾಡ್ತಾನೆ. ಈತ ಕೃಷ್ಣಗೆ ನಾನು ಆಯಿಷಾ ಮತ್ತು ರೋಹಿತ್ ಆಟೋಪ್ಸಿ ರಿಪೋರ್ಟ್ ನೋಡಿದೆ, ಕಿಲ್ಲರ್ ಒಬ್ಬ ಲೆಫ್ಟ್ ಹ್ಯಾಂಡರ್ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಧಾ ಆ ಡೈರೆಕ್ಟರ್ ಫಾಲ್ಗುನ್ ಹತ್ರ ಬರ್ತಾಳೆ ಮತ್ತು ಆತನಿಗೆ ಆ ಕಿಲ್ಲರ್ ಬಗ್ಗೆ ಕೇಳ್ತಾಳೆ. ಈತ ಆ ಕಿಲ್ಲರ್ ಹೆಸರು ಕೇಳಿದ ತಕ್ಷಣ ಆತನಿಗೆ ಪಿಟ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿ ಅಲ್ಲಿದ್ದ ಡಾಕ್ಟರ್ ರಾಧಾಗೆ ನೀವು ಹೀಗೆ ಪೇಷಂಟ್ ನ ಡಿಸ್ಟರ್ಬ್ ಮಾಡಬೇಡಿ, ನೀವು ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾಳೆ. ಈ ಕಡೆ ಕೃಷ್ಣ ಶೂಟಿಂಗ್ ಸ್ಪಾಟ್ ಅಲ್ಲಿದ್ದ ಎಲ್ಲಾ ಕ್ರೂ ಮೆಂಬರ್ಸ್ ನ ಕರೆದು ಎನ್ಕ್ವೈರಿ ಮಾಡ್ತಿರ್ತಾನೆ. ಈತ ಇವರಿಗೆ ನಿಮ್ಮ ಕ್ರೂ ಅಲ್ಲಿ ಯಾರಾದ್ರೂ ಲೆಫ್ಟ್ ಹ್ಯಾಂಡರ್ ಇದ್ರ ಅಥವಾ ಯಾರಾದ್ರೂ ಕೈ ಮೇಲೆ ತ್ರಿಶೂಲಿನ ಹಚ್ಚ ಇತ್ತ ಅಂತ ಕೇಳ್ತಾನೆ. ಈತ ಇವರನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಕೋ ಡೈರೆಕ್ಟರ್ ಅವನಿಗೆ ಹೌದು ಸರ್, ಅಂತ ವ್ಯಕ್ತಿನ ನಾನು ಅವತ್ತು ನೋಡಿದ್ದೆ, ಅವನ ಕೈ ಮೇಲೆ ತ್ರಿಶೂಲಿನ ಹಚ್ಚ ಇತ್ತು, ಆತ ರಂಜಿತ್ ಸಾರ್ಗಾಗಿ ಜ್ಯೂಸ್ ತಗೊಂಡು ಹೋಗ್ತಿದ್ದ, ಇನ್ನು ನನ್ನ ಹತ್ರ ಅವತ್ತಿನ ಮೇಕಿಂಗ್ ವಿಡಿಯೋ ಇದೆ, ಬೇಕಾದ್ರೆ ನೀವು ಅದನ್ನ ನೋಡಬಹುದು ಅಂತ ಹೇಳ್ತಾನೆ. ಈಗ ಕೃಷ್ಣ ಆ ಮೇಕಿಂಗ್ ವಿಡಿಯೋಸ್ ನ ನೋಡ್ತಾನೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಕೈ ಮೇಲೆ ತ್ರಿಶೂಲಿನ ಗುರುತು ಇರುತ್ತೆ. ಅವನನ್ನ ನೋಡಿ ಕೃಷ್ಣಗೆ ಏನೋ ನೆನಪಾಗುತ್ತೆ. ಸ್ವಲ್ಪ ದಿನಗಳ ಹಿಂದೆ ಕೃಷ್ಣ ಆ ವ್ಯಕ್ತಿನ ನ್ಯೂಸ್ ಪೇಪರ್ ನಲ್ಲಿ ನೋಡಿರ್ತಾನೆ. ಆಕ್ಚುಲಿ ಈ ವ್ಯಕ್ತಿ ಹೆಸರು ಜಗದೀಶ್ ಆಗಿರುತ್ತೆ. ಈತ ಜೈಲಿಂದ ಪರೋಲ್ ಮೇಲೆ ಬಂದು ಎಸ್ಕೇಪ್ ಆಗಿರ್ತಾನೆ. ಈಗ ಪೊಲೀಸರು ಜಗದೀಶ್ ಪೋಸ್ಟರ್ ನ ವಾಂಟೆಡ್ ಅಂತ ಬರೆದು ಸಿಟಿಯಲ್ಲೆಲ್ಲ ಅಂಟಿಸ್ತಾರೆ. ಇನ್ನು ನ್ಯೂಸ್ ಚಾನೆಲ್ ನಲ್ಲೂ ಕೂಡ ಅದರ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ. ಈಗ ಕೃಷ್ಣ ಜಗದೀಶ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಅವನಿಗೆ ಜಗದೀಶ್ ಒಬ್ಬ ಲೆಫ್ಟ್ ಹ್ಯಾಂಡರ್ ಅಂತ ಗೊತ್ತಾಗುತ್ತೆ. ಇನ್ನು ಆತ ಜೈಲಲ್ಲಿದ್ದಾಗ ಗೋಡೆ ಮೇಲೆ ವಿಚಿತ್ರವಾದ ಪೇಂಟಿಂಗ್ಸ್ ನ ಮಾಡ್ತಿರ್ತಾನೆ. ಇನ್ನು ಅದೇ ಟೈಮಲ್ಲಿ ಕಿಲ್ಲರ್ ಕೃಷ್ಣಗೆ ಕಾಲ್ ಮಾಡ್ತಾನೆ. ಆತ ಕೃಷ್ಣಗೆ ನೀನು ನನ್ನ ಹುಡುಕ್ತೀಯಾ ಅಂತ ಅನ್ಕೊಂಡಿದ್ರೆ ನೀನ್ ನೋಡಿದ್ರೆ ಜೈಲಲ್ಲಿ ತಿರುಗಾಡ್ತಿದ್ಯಾ, ನೀನು ನನ್ನ ಹಿಡಿಬೇಕಿದ್ರೆ ಜೈಲಿಂದ ಇರೋ ಸಮಾಧಿ ಹತ್ರ ಬಾ ಅಂತ ಹೇಳ್ತಾನೆ. ಈಗ ಕೃಷ್ಣ ಮತ್ತು ಅವನ ಟೀಮ್ ಮೆಂಬರ್ ಸಮಾಧಿ ಹತ್ರ ಹೋದಾಗ ಅಲ್ಲಿ ಅವರಿಗೆ ಒಂದು ಕಾಫಿನ್ ಸಿಗುತ್ತೆ. ಅವರು ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಸಾಮಾನು ಇರುತ್ತೆ. ಅಂದ್ರೆ ಕಿಲ್ಲರ್ ತಾನು ಕೊಲೆ ಮಾಡಿದ ವ್ಯಕ್ತಿಗಳಿಂದ ಒಂದು ಸಾಮಾನ ತಗೊಂಡು ಬಂದು ಅದರಲ್ಲಿ ಇಟ್ಟಿರ್ತಾನೆ. ಇದನ್ನು ನೋಡಿ ಕೃಷ್ಣಗೆ ಕಿಲ್ಲರ್ ತುಂಬಾ ಜನರನ್ನ ಕೊಂದಿದ್ದಾನೆ ಅಂತ ಅರ್ಥವಾಗುತ್ತೆ. ಇನ್ನು ಆ ಕಿಲ್ಲರ್ ದೂರದಿಂದ ಜಗದೀಶ್ ಮತ್ತು ಅವನ ಟೀಮ್ ಮೆಂಬರ್ ನ ನೋಡ್ತಿರ್ತಾನೆ. ಈಗ ಸಿನ್ ರಾಧಾ ಫ್ರೆಂಡ್ ಕಡೆ ಶಿಫ್ಟ್ ಆಗುತ್ತೆ. ಈಕೆ ರಾಧಾಗೆ ಕಾಲ್ ಮಾಡಿ ನೀವು ಟಿವಿಯಲ್ಲಿ ತೋರಿಸ್ತಿರೋ ವ್ಯಕ್ತಿಯನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾಳೆ ಮತ್ತು ಅವತ್ತು ಕೃತಿಕಾ ಮೀಟ್ ಆದ ವ್ಯಕ್ತಿ ಇದೇ ಜಗದೀಶ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಧಾ ಈ ವಿಷಯನ ಕೃಷ್ಣಗೆ ಹೇಳ್ತಾಳೆ. ಈಗ ಕೃಷ್ಣ ಕೃತಿಕಾ ಮೊಬೈಲ್ ನ ಟ್ರ್ಯಾಕ್ ಮಾಡಿಸ್ತಾನೆ. ಆದ್ರೆ ಸದ್ಯ ಆಕೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇನ್ನು ಆಕೆ ಲಾಸ್ಟ್ ಲೊಕೇಶನ್ ಒಂದು ಲಾಡ್ಜ್ ಹತ್ರ ಇರುತ್ತೆ. ಈಗ ಕೃಷ್ಣ ಮತ್ತು ರಾಧಾ ಅದೇ ಲಾಡ್ಜ್ಗೆ ಹೋಗ್ತಾರೆ ಮತ್ತು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾರೆ. ಆಗ ಇವರಿಗೆ ಜಗದೀಶ್ ಇಲ್ಲಿ ಸ್ಟೇ ಮಾಡಿದ್ದ ಅಂತ ಗೊತ್ತಾಗುತ್ತೆ. ಇವರು ಈಗ ತಕ್ಷಣ ಜಗದೀಶ್ ಸ್ಟೇ ಮಾಡಿದ ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಇಲ್ಲಿ ಯಾರು ಇರಲ್ಲ. ಇಲ್ಲಿ ಅವರಿಗೆ ರೋಹಿತ್ ಮೊಬೈಲ್ ಸಿಗುತ್ತೆ. ಇದನ್ನ ನೋಡಿ ಕೃಷ್ಣ ಹಾಗಾದ್ರೆ ಈ ಕೊಲೆಗಳ ಹಿಂದೆ ಕೃತಿಕಾ ಮತ್ತು ಜಗದೀಶ್ ಇದ್ದಾನೆ ಅಂತ ಅನ್ಕೋತಾನೆ. ಈಗ ಕೃಷ್ಣ ತನ್ನ ಟೀಮ್ ಮೆಂಬರ್ಗೆ ಕಾಲ್ ಮಾಡಿ ಋತಿಕಾ ಮತ್ತು ಜಗದೀಶ್ ಲೊಕೇಶನ್ ಬೇಗ ಕಂಡುಹಿಡಿಯುವಂತೆ ಹೇಳ್ತಾನೆ. ಈಗ ನ್ಯೂಸ್ನವರು ಕೂಡ ಇದೇ ವಿಷಯನ ತೋರಿಸ್ತಿರ್ತಾರೆ. ಇನ್ನು ಅದೇ ದಿನ ರಾತ್ರಿ ಕೃತಿಕಾ ತನ್ನ ಪ್ರಿನ್ಸಿಪಲ್ಗೆ ಮೆಸೇಜ್ ಮಾಡಿ ಒಂದು ಲೊಕೇಶನ್ಗೆ ಬರುವಂತೆ ಹೇಳ್ತಾಳೆ. ಈಗ ಪ್ರಿನ್ಸಿಪಲ್ ಅಂದ್ರೆ ರಾಧಾ ಫ್ರೆಂಡ್ ಆ ಲೊಕೇಶನ್ಗೆ ಹೋಗ್ತಾಳೆ. ಈಕೆ ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಕೃತಿಕಾ ಮತ್ತು ಜಗದೀಶ್ ಇರ್ತಾನೆ. ಇವರಿಬ್ಬರು ಸೇರಿ ತನ್ನನ್ನ ಕೊಲೆ ಮಾಡಬಹುದು ಅಂತ ಭಯಪಟ್ಟು ಅಲ್ಲಿಂದ ಹೊರಗೆ ಬರ್ತಾಳೆ. ಈಗ ಸೀನ್ ಕೃಷ್ಣ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ತನಗೆ ಒಂದು ಪಾರ್ಸಲ್ ಬಂದಿರುತ್ತೆ. ಇದನ್ನ ಅದೇ ಕಿಲ್ಲರ್ ಕಳಿಸಿರ್ತಾನೆ. ಇವರು ಆ ಪಾರ್ಸಲ್ ನ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಪೆನ್ ಡ್ರೈವ್ ಇರುತ್ತೆ. ಅದನ್ನ ಅವರು ಪ್ಲೇ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ಇರುತ್ತೆ. ಕಿಲ್ಲರ್ ಅದರಲ್ಲಿ ಮಾತಾಡ್ತಾ ನನ್ನ ನೆಕ್ಸ್ಟ್ ಟಾರ್ಗೆಟ್ ಕೃತಿಕಾ, ನೀವು ಹುಡುಕ್ತಿರೋ ಅದೇ ಕೃತಿಕನ ನಾನು ಕೊಲ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ರಾಧಾ ಫ್ರೆಂಡ್ ಪ್ರಿನ್ಸಿಪಲ್ ಬರ್ತಾಳೆ. ಈಕೆ ಕೃಷ್ಣಗೆ ನನಗೆ ಕೃತಿಕಾ ಎಲ್ಲಿದ್ದಾಳೆ ಅಂತ ಗೊತ್ತು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಆ ಕಿಲ್ಲರ್ ಕೃತಿಕನ ಕೊಂದಿರ್ತಾನೆ. ಇನ್ನು ಮಾರನೇ ದಿನ ಕಿಲ್ಲರ್ ಕೃಷ್ಣಗೆ ಮೆಸೇಜ್ ಮಾಡ್ತಾನೆ ಮತ್ತು ನಾನು ನೆಕ್ಸ್ಟ್ ಪೇಂಟಿಂಗ್ ನ ಒಂದು ಥಿಯೇಟರ್ ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣ ಈ ಸಿಟಿಯಲ್ಲಿ ಎಷ್ಟೊಂದು ಸಿನಿಮಾ ಥಿಯೇಟರ್ ಇದೆ, ನಾವು ಯಾವ ಥಿಯೇಟರ್ಗೆ ಅಂತ ಪ್ರೊಟೆಕ್ಷನ್ ಕೊಡಕ್ಕಾಗುತ್ತೆ ಅಂತ ಹೇಳ್ತಾನೆ. ಆಗ ರಾಧಾ ಅವನಿಗೆ ಒಂದು ಎಕ್ಸಲೆಂಟ್ ಪ್ಲಾನ್ ಹೇಳ್ತಾಳೆ. ನಾವು ಎಲ್ಲಾ ಥಿಯೇಟರ್ ನಲ್ಲಿ ಪೊಲೀಸರನ್ನ ಇಡೋಣ, ಆದ್ರೆ ಒಂದು ಥಿಯೇಟರ್ ನಲ್ಲಿ ಮಾತ್ರ ಪೊಲೀಸರು ಬೇಡ. ಆಗ ಅವನು ಅದೇ ಥಿಯೇಟರ್ಗೆ ಬರ್ತಾನೆ. ನಾವು ಇಲ್ಲಿ ಸಿವಿಲ್ ಡ್ರೆಸ್ ನಲ್ಲಿ ಕೆಲವು ಪೊಲೀಸರನ್ನ ಇಡೋಣ, ಅವನು ನಮಗೆ ಸಿಕ್ಕಿ ಬೀಳ್ತಾನೆ ಅಂತ ಹೇಳ್ತಾಳೆ. ಈಗ ರಾಧಾ ಈ ಕೇಸ್ ಬಗ್ಗೆ ಒಂದು ಆರ್ಟಿಕಲ್ ನ ಬರೆದು ಪೆಂಡ್ರೈವ್ ನಲ್ಲಿ ಕಾಪಿ ಮಾಡ್ತಾಳೆ ಮತ್ತು ಅದನ್ನ ತನ್ನ ಬಾಸ್ಗೆ ಕಳಿಸ್ತಾಳೆ. ಈಗ ಕೃಷ್ಣ ಎಲ್ಲಾ ಥಿಯೇಟರ್ ನಲ್ಲಿ ಪೊಲೀಸರನ್ನ ಇಡ್ತಾನೆ. ಆದ್ರೆ ರಾತ್ರಿವರೆಗೂ ಆ ಕಿಲ್ಲರ್ ಯಾವ ಥಿಯೇಟರ್ಗೆ ಬರಲ್ಲ. ಇನ್ನು ರಾತ್ರಿ ಆದಾಗ ಕಮಿಷನರ್ ಖುದ್ದಾಗಿ ಎಲ್ಲಾ ಥಿಯೇಟರ್ಗೆ ಹೋಗಿ ಚೆಕ್ ಮಾಡ್ತಿರ್ತಾನೆ. ಇದೇ ಪ್ರೊಸೆಸ್ ನಲ್ಲಿ ಆತ ವಾಶ್ರೂಮ್ಗೆ ಹೋಗ್ತಾನೆ. ಈತ ವಾಶ್ರೂಮ್ ನಲ್ಲಿದ್ದಾಗ ಕಿಲ್ಲರ್ ಅಲ್ಲಿಗೆ ಬರ್ತಾನೆ. ಈತ ಕಮಿಷನರ್ ನ ಹೊಡೆದು ಅವನನ್ನ ಸಾಯಿಸ್ಬಿಡ್ತಾನೆ. ಇನ್ನು ಈ ವಿಷಯ ಕೃಷ್ಣಗೆ ಗೊತ್ತಾದಾಗ ಆತ ಅಲ್ಲಿ ಓಡಿ ಬರ್ತಾನೆ. ಇದು ಈಗ ವಾಸುದೇವ್ಗೂ ಗೊತ್ತಾಗುತ್ತೆ. ಅವನಿಗೆ ಇದನ್ನ ಕೇಳಿ ತುಂಬಾ ಬೇಜಾರಾಗುತ್ತೆ. ಈಗ ಅವನು ಅಲ್ಲಿಂದ ಸೀದಾ ರಾಧಾ ಹತ್ರ ಬರ್ತಾನೆ ಮತ್ತು ಆಕೆಗೆ ಆ ಬುಕ್ ನ ಕೊಡ್ತಾನೆ. ಈ ಬುಕ್ ನ ಓದಿ ನೀವು ಆದಷ್ಟು ಬೇಗ ಕಿಲ್ಲರ್ ನ ಹಿಡ್ಕೋತೀರ ಅಂತ ಭಾವಿಸ್ತೀನಿ ಅಂತ ಹೇಳ್ತಾನೆ. ಇನ್ನು ವಾಸುದೇವ್ ಅಲ್ಲಿಂದ ಹೋಗ್ತಿದ್ದಾಗ ರಾಧಾಗೆ ನೀವು ಪ್ರತಿಯೊಬ್ಬರನ್ನ ಸಸ್ಪೆಕ್ಟ್ ಅಂತ ನೋಡಿ, ಇನ್ಕ್ಲೂಡಿಂಗ್ ಮೀ ಅಂತ ಹೇಳ್ತಾನೆ. ಈ ಕಡೆ ಕೃಷ್ಣ ತನ್ನ ಟೀಮ್ ಜೊತೆ ಸೇರಿ ಥಿಯೇಟರ್ ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಜಗದೀಶ್ ಅಲ್ಲಿ ಬಂದಿದ್ದ ಅಂತ ಗೊತ್ತಾಗುತ್ತೆ. ಇನ್ನು ಜಗದೀಶ್ ಅಲ್ಲಿ ಒಂದು ಆಟೋದಲ್ಲಿ ಬಂದಿರ್ತಾನೆ. ಈಗ ಅವರು ಆ ಆಟೋ ನಂಬರ್ ನ ತಗೊಂಡು ಆ ಆಟೋ ಡ್ರೈವರ್ ನ ಹಿಡಿತಾರೆ ಮತ್ತು ಅವನಿಗೆ ನೀನು ಜಗದೀಶ್ ನ ಎಲ್ಲಿಂದ ಕರ್ಕೊಂಡು ಬಂದೆ ಅಂತ ಕೇಳ್ತಾರೆ. ಆಗ ಆಟೋ ಡ್ರೈವರ್ ಸರ್ ಆತ ನಮ್ಮ ಏರಿಯಾದಲ್ಲಿ ಇರ್ತಾನೆ ಅಂತ ಅವನಿಗೆ ಜಗದೀಶ್ ಮನೆನ ತೋರಿಸ್ತಾನೆ. ಇನ್ನೊಂದು ಕಡೆ ರಾಧಾ ಫಾಲ್ಗುನ್ ನ ಮೀಟ್ ಆಗೋಕೆ ಹೋಗ್ತಾಳೆ. ಏಕೆಂದ್ರೆ ವಾಸುದೇವ್ ತನ್ನ ಬುಕ್ ಅಲ್ಲಿ ಫಾಲ್ಗುನ್ ಬಗ್ಗೆ ಬರ್ದಿರ್ತಾನೆ. ಇನ್ನು ಅವನ ಫೋಟೋನ ಕೂಡ ಅದರಲ್ಲಿ ಪ್ರಿಂಟ್ ಮಾಡಿಸಿರ್ತಾನೆ. ಇಲ್ಲಿ ರಾಧಾ ಫಾಲ್ಗುನ್ಗೆ ಫಾಲ್ಗುನ್ ಹೆಂಗಿದ್ದಾಗಿನ ಫೋಟೋ ತೋರಿಸಿ ಈ ಲಾಕೆಟ್ ನಿಮ್ದ ಅಂತ ಕೇಳ್ತಾಳೆ. ಆಗ ಫಾಲ್ಗುನ್ ಹೌದು ಅಂತ ಹೇಳ್ತಾನೆ.
ಏಕೆಂದ್ರೆ ಇದೇ ರೀತಿಯ ಒಂದು ಲಾಕೆಟ್ ರಂಜಿತ್ ಕೊಲೆಯಾದಾಗ ಕೃಷ್ಣಗೆ ಸಿಕ್ಕಿತ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಫಾಲ್ಗುಣಿಗೆ ಪಿಟ್ಸ್ ಬರುತ್ತೆ. ಆದ್ರೂ ಅವನು ಸ್ವಲ್ಪ ಹೊತ್ತಾದ್ಮೇಲೆ ಕಂಟ್ರೋಲ್ ಮಾಡ್ಕೊಂಡು ರಾಧಾಗೆ ಕೆಲವೊಂದು ವಿಷಯ ಹೇಳ್ತಾನೆ. ಆಕ್ಚುಲಿ ಆ ಲಾಕೆಟ್ ನಂದೆ, ನಾನು ಅದನ್ನ ಒಬ್ಬ ದೊಡ್ಡ ಆಕ್ಟ್ರೆಸ್ ನಿರ್ಮಲಾ ಮಗನಿಗೆ ಅದನ್ನ ಕೊಟ್ಟಿದ್ದೆ. ಆಗ ಅವನ ವಯಸ್ಸು 12 ವರ್ಷ ಆಗಿತ್ತು. ಅವನು ಸ್ವಲ್ಪ ಡಿಫ್ರೆಂಟ್ ಇದ್ದ, ಅವನು ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಆದ್ರೆ ಅವನ ತಾಯಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಿಲ್ಲ. ಇದರಿಂದ ಅವನು ಏಕಾಂಗಿಯಾಗಿದ್ದ. ಇದರಿಂದ ಅವನು ಡಿಪ್ರೆಷನ್ಗೆ ಹೋಗಿ ವಿಚಿತ್ರವಾಗಿ ಆಡೋಕೆ ಸ್ಟಾರ್ಟ್ ಮಾಡಿದ್ದ. ಇನ್ನು ಅವನು ಸೈಕ್ಯಾಟ್ರಿಕ್ ಹತ್ರ ಟ್ರೀಟ್ಮೆಂಟ್ ಕೂಡ ತಗೊಂತಿದ್ದ. ಆದ್ರೆ ಒಂದು ದಿನ ನನ್ನ ಮೇಲೇನೆ ಅಟ್ಯಾಕ್ ಮಾಡಿದ್ದ ಅಂತ ಹೇಳ್ತಾನೆ. ಈಗ ರಾಧಾ ಅಲ್ಲಿಂದ ಲಲಿತಾ ಅನ್ನೋ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ನ ಮೀಟ್ ಆಗೋಕೆ ಹೋಗ್ತಾಳೆ. ಏಕೆಂದ್ರೆ ಇದೇ ಡಾಕ್ಟರ್ ಆ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾಳೆ. ರಾಧಾ ಲಲಿತಾಗೆ ಆ ಹುಡುಗನ ಬಗ್ಗೆ ಕೇಳ್ತಾಳೆ. ಆಗ ಆಕೆ ಹೌದು, 15 ವರ್ಷಗಳ ಹಿಂದೆ ಒಬ್ಬ ಹುಡುಗ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಕೆ ಬಂದಿದ್ದ ಮತ್ತು ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಂತ ಅವನ ಬಗ್ಗೆ ಕೆಲವೊಂದು ವಿಷಯನ ಹೇಳ್ತಾಳೆ. ಇನ್ನೊಂದು ಕಡೆ ಕೃಷ್ಣಗೆ ಒಂದು ಕಡೆ ಒಬ್ಬ ವ್ಯಕ್ತಿಯ ತಲೆ ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಈಗ ಅವನು ಅಲ್ಲಿಗೆ ಹೋಗ್ತಾನೆ. ಇವನು ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಜಗದೀಶ್ ತಲೆ ಇರುತ್ತೆ. ಆಗ ಕೃಷ್ಣ ಒಂದು ಫ್ಲಾಶ್ ಬ್ಯಾಕ್ ನ ನೆನಪು ಮಾಡ್ಕೋತಾನೆ. ಆ ಆಟೋ ಡ್ರೈವರ್ ಜಗದೀಶ್ ಮನೆ ತೋರಿಸಿದಾಗ ಇವರು ಅವನ ಮನೆಗೆ ಹೋಗ್ತಾರೆ. ಅಲ್ಲಿ ಇವರಿಗೆ ಜಗದೀಶ್ ಸಿಕ್ಕಿರ್ತಾನೆ. ಈತ ಅವರಿಗೆ, ಸರ್, ನಾನು ರಂಜಿತ್ ನ ಕೊಲೆ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನಾನು ಅವನನ್ನ ಕೊಂದಿಲ್ಲ. ಆಕ್ಚುಲಿ ನನಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲು. ನಾನು ಆಕೆನ ರಂಜಿತ್ಗೆ ಮೀಟ್ ಮಾಡಿಸಿದ್ದೆ. ಆಗ ರಂಜಿತ್ ಆಕೆಗೆ ನಾನು ನಿನಗೆ ಫಿಲ್ಮ್ ಅಲ್ಲಿ ಕರ್ಕೋತೀನಿ ಅಂತ ಹೇಳಿ ಆಕೆನ ಯೂಸ್ ಮಾಡಿದ್ದ. ಇದರಿಂದ ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ಇನ್ನು ಆಕೆ ಕೊಲೆ ಕೇಸಲ್ಲಿ ಪೊಲೀಸರು ರಂಜಿತ್ನ ಬಿಟ್ಟು ನನ್ನ ಅರೆಸ್ಟ್ ಮಾಡಿದ್ರು. ಅದಕ್ಕೆ ನಾನು ಕೋಪದಲ್ಲಿ ಅವತ್ತು ಅವನನ್ನ ಸಾಯಿಸೋಕೆ ಹೋಗಿದ್ದೆ. ಇನ್ನು ನಾನು ಅವನನ್ನ ಸಾಯಿಸ್ಬೇಕಂತ ಜ್ಯೂಸ್ ಅಲ್ಲಿ ವಿಷ ಹಾಕಿ ಅವನಿಗೆ ಕೊಟ್ಟಿದ್ದೆ. ಆದ್ರೆ ಅವನು ಅದನ್ನ ಕೊಡದಿಲ್ಲ. ಅವನನ್ನ ಬೇರೆ ಯಾರೋ ಬಂದು ಸಾಯಿಸ್ಬಿಟ್ರು ಅಂತ ಹೇಳ್ತಾನೆ. ಇನ್ನು ಕೃತಿಕಾ ನನ್ನ ಕಸನ್ ಸಿಸ್ಟರ್. ಆಕೆ ನನ್ನನ್ನ ಮೀಟ್ ಆಗೋಕೆ ಬಂದಾಗ ರೋಹಿತ್ ಅಲ್ಲಿ ಬಂದು ಆಕೆ ವಿಡಿಯೋ ತಗೊಂಡಿದ್ದ. ಆಮೇಲೆ ಆಕೆನ ಬ್ಲಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ. ಕೃತಿಕಾ ಈ ವಿಷಯ ನನಗೆ ಹೇಳಿದಾಗ ವ್ಯಾಲೆಂಟೈನ್ಸ್ ದಿನ ನಾನು ರೋಹಿತ್ ಹತ್ರ ಹೋಗಿ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದೆ ಮತ್ತು ಅವನ ಫೋನ್ ತಗೊಂಡು ಬಂದಿದ್ದೆ ಅಂತ ಹೇಳ್ತಾನೆ. ಆದ್ರೆ ನಾನು ಅಲ್ಲಿಂದ ಹೋದ್ಮೇಲೆ ಯಾರೋ ಅವರಿಬ್ಬರನ್ನ ಕೊಂದಿದ್ರು. ಇನ್ನು ನ್ಯೂಸ್ ನಲ್ಲಿ ನಮ್ಮ ಬಗ್ಗೆನೇ ಹೇಳ್ತಿದ್ರು. ಅದಕ್ಕೆ ನಾವು ಹೆಲ್ಪ್ ಗಾಗಿ ಕೃತಿಕಾ ಪ್ರಿನ್ಸಿಪಲ್ ನ ಕರೆದಿದ್ವಿ. ಆದ್ರೆ ಆಕೆ ನನ್ನನ್ನ ಅಲ್ಲಿ ನೋಡಿ ಭಯದಿಂದ ಅಲ್ಲಿಂದ ಓಡಿ ಹೋದ್ಲು. ಇನ್ನು ಕೃತಿಕಾಗೆ ಏನು ಪ್ರಾಬ್ಲಮ್ ಆಗಬಾರ್ದಂತ ನಾನು ಕೂಡ ಅಲ್ಲಿಂದ ಹೋದೆ. ಆದ್ರೆ ನಾನು ಅಲ್ಲಿಂದ ಹೋದ್ಮೇಲೆ ಕಿಲ್ಲರ್ ಬಂದು ಕೃತಿಕನ ಕೊಂದಿದ್ದ. ನಾನು ಅಲ್ಲೇ ಇದ್ರೆ ಆಕಿನ ಕಾಪಾಡ್ಕೋತಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಅವನು ಕೃಷ್ಣನ ದಬ್ಬಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇದೆಲ್ಲ ಸ್ಟೋರಿ ಕೃಷ್ಣ ರಾಧಾಗೆ ಹೇಳ್ತಿರ್ತಾನೆ. ಇನ್ನು ಹಾಗಾದ್ರೆ ಜಗದೀಶ್ ಕಿಲ್ಲರ್ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಧಾ, ನನಗೆ ಕಿಲ್ಲರ್ ಯಾರು ಅಂತ ಗೊತ್ತು, ಆತನ ಹೆಸರು ಜಿತಿನ್ ಅಂತ ಹೇಳ್ತಾಳೆ. ನಾನು ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಹೋಗಿ ಆ ಕಿಲ್ಲರ್ ಬಗ್ಗೆ ತಿಳ್ಕೊಂಡೆ ಅಂತ ಹೇಳ್ತಾಳೆ. ಲಲಿತಾನೇ ರಾಧಾಗೆ ಕಿಲ್ಲರ್ ಹೆಸರು ಜಿತಿನ್ ಅಂತ ಹೇಳಿರ್ತಾಳೆ. ಇನ್ನು ಲಲಿತಾ ಜತಿನ್ ಬಗ್ಗೆ ರಾಧಾಗೆ ಕೆಲವೊಂದು ವಿಷಯ ಹೇಳ್ತಾಳೆ. ಜತಿನ್ಗೆ ಒಂದು ವಿಚಿತ್ರವಾದ ಡಿಸಾರ್ಡರ್ ಇತ್ತು. ಅವನಿಗೆ ತಾನು ಏನ್ ಬೇಕಾದ್ರೂ ಮಾಡಬಹುದು, ತನಗಿಂತ ಯಾರು ಜಾಣರಿಲ್ಲ ಎಂಬ ಒಂದು ವಿಚಿತ್ರವಾದ ಡಿಸಾರ್ಡರ್ ಇದೆ ಅಂತ ಹೇಳ್ತಾಳೆ. ಇನ್ನು ಅವನು ತನ್ನ ತಾಯಿ ಬದುಕಿದ್ದಾಗ ಡೈಲಿ ಟ್ರೀಟ್ಮೆಂಟ್ ಗೆ ಬರ್ತಿದ್ದ. ಆದ್ರೆ ಅವನ ತಾಯಿ ಸತ್ ಮೇಲೆ ಅವನನ್ನ ನಾನು ನೋಡಿಲ್ಲ ಅಂತ ಹೇಳಿರ್ತಾಳೆ. ಇನ್ನು ಕೃಷ್ಣ ತನ್ನ ಆಫೀಸ್ ನಲ್ಲಿದ್ದಾಗ ಅವನಿಗೆ ತನ್ನ ಅಸಿಸ್ಟೆಂಟ್ ಅರ್ಜುನ್ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ಕೊಲೆಯಾದಾಗೆಲ್ಲ ಅರ್ಜುನ್ ತನ್ನ ಜೊತೆ ಇರಲ್ಲ. ಅದೇ ಟೈಮಲ್ಲಿ ಅಲ್ಲಿ ಅರ್ಜುನ್ ಬರ್ತಾನೆ ಮತ್ತು ಆತ ಕೃಷ್ಣಗೆ ಒಂದು ಪೆನ್ ಡ್ರೈವ್ ಕೊಡ್ತಾನೆ. ಸರ್, ಈ ಪೆನ್ ಡ್ರೈವ್ ನಮಗೆ ಕಮಿಷನರ್ ಸರ್ ಕೊಲೆಯಾದ ಜಾಗದಲ್ಲಿ ಸಿಕ್ತು ಮತ್ತು ಈ ಪೆನ್ ಡ್ರೈವ್ ನಿಮ್ಮ ವೈಫ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕೃಷ್ಣಗೆ ಏನು ಅರ್ಥವಾಗಲ್ಲ. ನನ್ನ ವೈಫ್ ಪೆನ್ ಡ್ರೈವ್ ಅಲ್ಲಿ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾನೆ. ಅವನು ಈಗ ಇದೇ ವಿಷಯ ಕೇಳೋಕೆ ರಾಧಾಗೆ ಕಾಲ್ ಮಾಡ್ತಾನೆ. ಆಗ ರಾಧಾ ಅವನಿಗೆ ನನಗೆ ಕಿಲ್ಲರ್ ಯಾರು ಅಂತ ಗೊತ್ತಾಯ್ತು ಅಂತ ಕಿಲ್ಲರ್ ಬಗ್ಗೆ ಹೇಳ್ತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಕಿಲ್ಲರ್ ಬಂದು ಆಕೆನ ಮೂರ್ಛೆ ಹೋಗುವಂತೆ ಮಾಡಿ ಅಲ್ಲಿಂದ ಕಿಡ್ನಾಪ್ ಮಾಡಿ ತಗೊಂಡು ಹೋಗ್ಬಿಡ್ತಾನೆ. ಈಗ ಕೃಷ್ಣ ರಾಧಾ ಲೊಕೇಶನ್ ತಿಳ್ಕೊಳ್ಳೋಕೆ ಆಕೆ ಮೊಬೈಲ್ ನ ಟ್ರ್ಯಾಕ್ ಮಾಡ್ತಾನೆ. ಇನ್ನೊಂದು ಕಡೆ ಕಿಲ್ಲರ್ ರಾಧಾನ ಒಂದು ಪ್ಲೇಸ್ ಗೆ ಕರ್ಕೊಂಡು ಬರ್ತಾನೆ. ಈತ ಇಲ್ಲಿ ಬಂದು ಆಕೆ ಕೈಕಾಲ್ನ ಕಟ್ಟಿಯಾಗಿರ್ತಾನೆ. ಇಲ್ಲಿ ರಾಧಾ ಕಿಲ್ಲರ್ನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಆತ ಬೇರೆ ಯಾರು ಅಲ್ಲ, ರಾಧಾ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ ಪಿವನ್ ಆಗಿರ್ತಾನೆ. ರಾಧಾ ತನ್ನ ಫ್ರೆಂಡ್ ನ ಬಾಸ್ಗೆ ಕೊಡುವಂತೆ ಇದೇ ಪಿವನ್ಗೆ ಕೊಟ್ಟಿರ್ತಾಳೆ. ಇನ್ನು ಈತನ ಹೆಸರು ರವಿ ಆಗಿರುತ್ತೆ. ಆದ್ರೆ ಅವನು ಪೆನ್ ಡ್ರೈವ್ ನ ಬಾಸ್ಗೆ ಕೊಟ್ಟಿರಲ್ಲ. ಇನ್ನು ಅವನು ಕಮಿಷನರ್ ನ ಕೊಲೆ ಮಾಡಿದಾಗ ಆ ಪೆನ್ ಡ್ರೈವ್ ಅಲ್ಲಿ ಬಿದ್ದಿರುತ್ತೆ. ಇದರಿಂದ ರಾಧಾಗೆ ಪೆನ್ ಡ್ರೈವ್ ಅಲ್ಲಿ ಸಿಕ್ಕಿದೆ ಅಂತ ಗೊತ್ತಾದಾಗ ರವಿನೇ ಕಿಲ್ಲರ್ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ತನ್ನ ಹೆಸರು ಹೊರಗೆ ಬರುತ್ತೆ ಅಂತ ರಾಧಾನ ಕಿಡ್ನಾಪ್ ಮಾಡಿರ್ತಾನೆ. ಇಲ್ಲಿ ರವಿ ರಾಧಾನ ಮಮ್ಮಿ ತರ ರೆಡಿ ಮಾಡಿ ಆಕೆನ ಕೊಲ್ಬೇಕಂತ ಹೋಗ್ತಿರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಕೃಷ್ಣ ಬರ್ತಾನೆ. ಆಕ್ಚುಲಿ ರಾಧಾ ತನ್ನ ಸ್ಮಾರ್ಟ್ ವಾಚ್ ನಲ್ಲಿದ್ದ ಲೊಕೇಶನ್ ನ ಆನ್ ಮಾಡಿ ಕೃಷ್ಣಗೆ ಮೆಸೇಜ್ ಕಳಿಸಿರ್ತಾಳೆ. ಈಗ ಎಲ್ಲ ನ್ಯೂಸ್ ಚಾನೆಲ್ ನಲ್ಲಿ ಫೈನಲಿ ಸೈಕೋ ಕಿಲ್ಲರ್ ಸತ್ತೋದ ಅಂತ ತೋರಿಸ್ತಿರ್ತಾರೆ. ಈಗ ರಾಧಾ ಅಲ್ಲಿಂದ ಅದೇ ಸೈಕ್ಯಾಟ್ರಿ ಡಾಕ್ಟರ್ ಲಲಿತನ ಮೀಟ್ ಆಗೋಕೆ ಹೋಗ್ತಾಳೆ. ಆಕ್ಚುಲಿ ಸೈಕೋ ಕಿಲ್ಲರ್ ಜತಿನಿಂದ ಇದೇ ಲಲಿತಾ ಇರ್ತಾಳೆ. ಈಕೆ ಅವನಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಏಕೆಂದ್ರೆ ಈಕೆಗೂ ಕೂಡ ಒಂದು ವಿಚಿತ್ರವಾದ ಡಿಸಾರ್ಡರ್ ಇರುತ್ತೆ. ಆಕೆಗೆ ಕೊಲೆ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಇದು ರಾಧಾಗೆ ಗೊತ್ತಾಗಿರುತ್ತೆ. ಏಕೆಂದ್ರೆ ಆಕೆ ಜತಿನ್ ಡಿಸ್ಕ್ರಿಪ್ಷನ್ ನ ನೋಡಿರ್ತಾಳೆ. ಇದರಲ್ಲಿ ಲಲಿತಾ ಆಕೆಗೆ ಟ್ರೀಟ್ಮೆಂಟ್ ಕೊಡೋ ಔಷಧಿ ಕೊಡದೆ ವಿಚಿತ್ರವಾದ ಬೇರೆ ಔಷಧಿಗಳನ್ನ ಕೊಡ್ತಿರ್ತಾಳೆ. ಸೊ ಈಗ ಲಲಿತಾ ತಾನು ಸಿಕ್ಕಾಕೋತೀನಿ ಅಂತ ಗೊತ್ತಾದಾಗ ತನ್ನಲ್ಲಿದ್ದ ಒಂದು ಗನ್ನ ತಗೊಂಡು ಶೂಟ್ ಮಾಡ್ಕೊಂಡು ಸತ್ತೋಗ್ತಾಳೆ. ಸೊ ಫೈನಲಿ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.